ಸರ್ ಹೇಳ್ದಂಗೆ ಅಂದರೆ 240 260 ಹೊಡೆದ್ರೆ ಅದೇ ಚೇಸಿಂಗ್ ಮಾಡಿದ್ರೆ ಸ್ವಲ್ಪ ಪ್ರೆಷರ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇವಾಗ ನಾವು ಪಾಸಿಬಲ್ ನೋಡೋದಾದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಎಷ್ಟು ಹೊಡಿಬೋದು, ಯಾವುದೇ ಟೀಮ್ ಆದರೂ ಅಷ್ಟೇ, ಎಷ್ಟು ಹೊಡಿಯೋಕ್ಕೆ ಚಾನ್ಸ್ ಇದೆ? ಪಿಚ್ಚು ಗ್ರೌಂಡ್ ಇದೆಲ್ಲ ಕಂಪೇರ್ ಮಾಡಿ ಟ್ಯಾಲಿ ಮಾಡಿ ನೋಡಿದ್ರೆ ಆಸ್ ಪರ್ ನಮಗೆ ಗೊತ್ತಾಗಿರೋ ಪ್ರಕಾರ ಲೈಕ್ ಪಿಚ್ ನಂಬರ್ 6 ಆಡ್ತಾರೆ ಅಂತ ಒಂದಿದೆ. ಸೊ ಪಿಚ್ ನಂಬರ್ 6 ಆಸ್ ಯೂಶುವಲ್ ಅರ್ಜುನ್ ಸರ್ ಹೇಳಿದಾಗೆ ಲೈಕ್ ಬ್ಲ್ಯಾಕ್ ಸಾಯಿಲ್ ವಿಕೆಟ್, ಇಟ್ಸ್ ಮೋರ್ ಆಫ್ ಅ ಫ್ರೆಂಡ್ಲಿ ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್. ಸೊ ಅದರಲ್ಲಿ ಪಾರ್ ಸ್ಕೋರ್ ನನಗೆ ಗೊತ್ತಿರೋ ಥರ ಲೈಕ್ 206 ಇಂದ 210 ಇಸ್ ದ ಪಾರ್ ಸ್ಕೋರ್. ಆ್ಯಂಡ್ ಬ್ಯಾಟಿಂಗ್ ಸೆಕೆಂಡು 175 ಇಂದ 180 ಇದೆ. ಸ್ವಲ್ಪ ಟ್ರಿಕಿ ಇದೆ ಸಿಚುವೇಶನ್ ಇದು ನಮಗೆ. ಸೊ ಪ್ರಾಬ್ಲಿ ಅದೇ 206 ಇಲ್ಲ ನಾನು ಯಾವಾಗಲೂ ಒಂದು 10 ರನ್ ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀನಿ. 220 ತನಕ ಹೊಡೆದಿದ್ರೆ ಎಕ್ಸ್ಟ್ರಾ ಒಂದು ಕುಷನ್ ಇರುತ್ತೆ ಬಫರಿಗೆ. ಇಲ್ಲಾಂದ್ರೆ 206 ಅವ್ರು 180 190 ಬಂದಾಗ ಒಂದು ಬ್ಲಂಡರು ಮ್ಯಾಚೇ ಕೈ ಎತ್ಕೊಂಡ್ಬಿಡುತ್ತೆ. ಸೊ ಆದಷ್ಟು ಒಂದಷ್ಟು ಬಫರ್ ಇಟ್ಕೊಂಡಿದ್ರೆ ಒಂದಷ್ಟು ಸೇಫು ಅಂತ. ಬಟ್ ನಮ್ಮ ಮುಂಚೆ ಥರ ಇಲ್ಲ ಬೌಲಿಂಗು, ಸೊ ವಿ ಆರ್ ಪ್ರಿಟಿ ಸೇಫ್ ಅನ್ನೋದು ಒಂದಿದೆ. ಬಟ್ ಯಾಕೆ ಚಾನ್ಸು ಸ್ವಲ್ಪ ಪುಷ್ ಮಾಡಿರೋನಂತೆ, ಸೇಫರ್ ಸೈಡಲ್ಲಿ ಇರೋನಂತೆ. ಪ್ರತಿ ಸತಿನೂ ಲಾಸ್ಟ್ ಬಾಲ್ ತನಕ ಎದೆ ಕೈಲಿ ಹಿಡ್ಕೊಂಡು ಮ್ಯಾಚ್ ನೋಡೋದು ನನ್ನ ಕೈಲಾಗಲ್ಲ. ಆಲ್ರೆಡಿ ಆಯ್ತು ಅವಾಗ. ಚಿಕ್ಕವನಾಗಿದ್ದಾಗ ಸ್ವಲ್ಪ ಬಾಡಿ ತಡಿಯೋದು, ಏಜ್ ಆಗ್ತಾ ಪ್ರೆಷರ್ ಎಗರ್ಬಿಡುತ್ತೆ ಗ್ಯಾಪಲ್ಲಿ. ಸೊ 215 220 ಸೇಫ್. IPL ಶುರು ಆಗೋಕ್ಕಿಂತ ಮುಂಚೆ ಇವನ್ ತರ ಇದ್ದೆ ಸರ್, ಈ ತರ ಪ್ರೆಷರ್ ಸಿಕ್ಕಾಪಟ್ಟೆ ಇಡುತ್ತೆ ಸರ್. ನಾನು ಮ್ಯಾಚ್ ಮುಗಿದಾಗೆಲ್ಲ ಫೋನ್ ಮಾಡ್ತಿದ್ದೆ, ಅಣ್ಣ ಅಂತಂದು ಗೆದ್ವಿ ಕಣ ಸಾಕು ಸೇಫ್ ಅಂತ. ಬಿಟ್ಬಿಡು, ನಾಳೆ ಮಾತಾಡೋಣ, ಬಿಟ್ಬಿಡು, ನೇನು ಮಾತಾಡೋ ಬಿಟ್ಬಿಡು. ಅದೇ ಇವಾಗ ಸೆಲೆಬ್ರೇಷನ್ ಮಾತಾಡ್ತಾ ಹೇಳ್ತಾ ಇದ್ದೆ. ಅಂದ್ರೆ ಸೆಲೆಬ್ರೇಷನ್ ಅಂದ್ರೆ RCB ಫ್ಯಾನ್ಸ್ ಯಾವುದೇ ಮ್ಯಾಚ್ ಗೆದ್ರು ಅದು ಬೇರೆ ತರ, ಇನ್ನು ಫೈನಲ್ ಬೇರೆ. ಸೊ ಸೆಲೆಬ್ರೇಷನ್ ಮಾಡಬೇಕು ಅಂತಂದ್ರೆ ಸಾಕಷ್ಟು ರೂಲ್ಸ್ ತಂದಿದ್ದಾರೆ. ಸೊ ಏನ್ ಹೇಳ್ತೀರ ಅದೇ ರೂಲ್ಸ್ ಅಲ್ಲಿ ಎಲ್ಲರೂ ಕೂಡ ಹಂಗೆ ಇರ್ತಾರ ಗೆದ್ರೆ, ಅಥವಾ ಅದನ್ನ ಕ್ರಾಸ್ ಮಾಡ್ಬಿಟ್ಟು ಹೋಗ್ತಾರ ಫ್ಯಾನ್ಸ್ ಅಂತ? ನಮ್ಮ ಜನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಲೈಕ್ ಈ ತರ ಅನಾಹುತಗಳು ಆಗದೆ ಇರಂಗ್ ನೋಡ್ಕೊಂಡ್ವಿ ಅಂತಾರ ನಮಗೂ ಸ್ವಲ್ಪ ಒಳ್ಳೆ ಹೆಸರು ಉಳ್ಕೊಳ್ಳುತ್ತೆ IPL ಅಲ್ಲಿ. ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಟ್ರೋಫಿ ಹೊಡೆದ್ರು ಟ್ರಾಲ್ ಕಂಟೆಂಟ್ ಆಗೇ ಆಗ್ತಾ ಇದೀವಿ. ಸೊ ಹಂಗಾಗಿ ಲೈಕ್ ನಮ್ ಜನ ಸ್ವಲ್ಪ ಮೆಚ್ಯೂರ್ ಆಗಿ ಲೈಕ್ ಬೀದಿಗೆ ಇಳಿಲಿಲ್ದಂಗೆ ಇಳೀರಿ, ಜವಾಬ್ದಾರಿಯಿಂದ ಇಳೀರಿ. ಈ ಎಣ್ಣೆ ಹೊಡೆದ್ಬಿಟ್ಟು ಈ ಎಲ್ಲೆಲ್ಲೋ ರೀಲ್ಸ್ಗಳೆಲ್ಲ ನೋಡಿದೆ ನಮ್ಮ ದಾವಣಗೆರೆ ಮತ್ತೆ ಗುಲ್ಬರ್ಗ ಈ ಕಡೆ ಸೈಡೆಲ್ಲ ಪೊಲೀಸ್ದು ಅದು ಇದು ಇರುತ್ತಲ್ಲ ಬ್ಯಾರಿಕೇಡ್ಸ್, ಅದನ್ನೆಲ್ಲ ಎಳ್ಕೊಂಡು ಗಾಡಿನಲ್ಲಿ ಹೋಗ್ತಾ ಇದಾರೆ. ಪೊಲೀಸ್ ಗಾಡಿ ಮೇಲೆ ಬೇಡ, ಯಾಕೆ ಲೈಕ್ ಟ್ರೋಫಿ ಹೊಡೆದಿದೀವಿ ಅದನ್ನ ನೆಮ್ಮದಿಯಾಗಿ ಸೆಲೆಬ್ರೇಟ್ ಮಾಡೋಣಂತೆ. ಜನ ತುಂಬಾ ಒಂದೇ ಸತಿ ನುಗ್ಬಿಟ್ರು ಅಂತಂದ್ರೆ ಲೈಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪೊಲೀಸರು ಕಂಟ್ರೋಲ್ ಮಾಡೋದು ಕಷ್ಟ. ಅಂಡ್ ಅಲ್ಲೇನಾಗುತ್ತೆ, ಏನ್ ಗುರು ನಾವು ಗೆದ್ದಿದೀವಿ, ನಾವು ಸೆಲೆಬ್ರೇಟ್ ಮಾಡ್ರಿ, ಬಟ್ ಜವಾಬ್ದಾರಿಯಿಂದ ಸೆಲೆಬ್ರೇಟ್ ಮಾಡ್ರಿ. ಜನ ಅದನ್ನ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಇನ್ನ ಅದೇ ಮಾತಾಡ್ತಾ ಇವ್ರು ಹೇಳಿದ್ರು, ಅಂದ್ರೆ ಈ ತರ ಸೆಲೆಬ್ರೇಷನ್ ಇರಬೇಕು ಯಾವುದೇ ಯಾಕಂದ್ರೆ ದುರ್ಘಟನೆ ಆಗಿರೋದು ಗೊತ್ತೇ ಇದೆ ಎಲ್ರಿಗೂ ಲಾಸ್ಟ್ ಟೈಮು. ಸೊ ಅದು ಇನ್ನೊಂದು ಕೂಡ ಮಾತಾಡ್ತಿದ್ದಾರೆ, ಅಂದ್ರೆ ಏನು ನಮ್ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ 11 ಜನ ಈಗ RCB ಆಟಗಾರ 11 ಜನ ಆತ್ಮ ತರ ಆಟ ಆಡ್ತಿದ್ದಾರೆ. ಸೊ ಅವರು ಗೆದ್ದು ಅವ್ರ ಕಪ್ ಕೊಡೋದು ಇವರ ಆತ್ಮಕ್ಕೆ ಶಾಂತಿ ತರ ಬರುತ್ತೆ ಅನ್ನೋದು ಕೂಡ ಟಾಕ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ನಾನು ಇದನ್ನ ನಾನು ಅಷ್ಟು ಕನೆಕ್ಟ್ ಮಾಡಿರ್ಲಿಲ್ಲ. ಬಟ್ ನೀವು ಹೇಳಿದ್ಮೇಲೆ ಅಲ್ಲೂ 11 ಜನ ಇದು 11 ಜನ ಖಂಡಿತ ಸರ್. ಹೋದ್ ವರ್ಷ ಏನ್ ನಡೀತು ಅದ್ ನಡಿಬಾರ್ದು. ನಾವು ಐ ಥಿಂಕ್ ನಾವು ಫೈನಲ್ ಬಗ್ಗೆನೆ ಮಾತಾಡಿದ್ವಿ ಹೋದ ವರ್ಷ. ನಾವು ಹೇಳಿದ್ವಿ ಕೂಡ ರ್ಯಾಲಿ ಬೇಕು ನಮ್ಗೆ ಅಂತ. ನಾವೆಲ್ಲೂ ಸ್ಟೇಡಿಯಂ ಅಲ್ಲಿ ಯಾವ ಫ್ಯಾನ್ಗೂ ಅದ್ ಬೇಕಾಗಿರ್ಲಿಲ್ಲ. ದಟ್ ಎಲ್ಲೋ ಒಂದ್ ಕಡೆ ಸೇಫ್ ಆಗದೆ ಇರೋ ಪ್ಲೇಸ್ಗೆ ಹೋಗಿ ಸೆಲೆಬ್ರೇಷನ್ ಮಾಡೋವಂಥದ್ದು. ಸೊ ಸ್ಟೇಡಿಯಂ ಅಲ್ಲಿ ಪ್ಲಾನ್ಡ್ ಆಗಿದ್ದಾಗೋಯ್ತು. ಇವಾಗ ನಾವು ಅದನ್ನ ಮತ್ತೆ ಡಿಗ್ ಮಾಡಿದ್ರೆ ತಪ್ಪಾಗ್ಬೋದು ಏನೋ. ಸೊ ಆ ಅನಾಹುತ ನಡೆದ್ಮೇಲೆ ಅಲ್ಲಿ ಅಷ್ಟು ಅಭಿಮಾನದಿಂದ ಹೋಗಿದ್ದಾರೆ ಎಲ್ಲರೂ. ಡೆಫಿನೆಟ್ಲಿ ಅವರೆಲ್ಲ ಟ್ರೂ ಫ್ಯಾನ್ಸ್. ಅವ್ರಿಗೆ ಖುಷಿ ಅಂತೂ ಖಂಡಿತ ಸಿಗುತ್ತೆ. ಅವ್ರ ಮನೆಯವ್ರಿಗೂ ಖುಷಿ ಆಗ್ಬೋದು ಅಂತ ಅನ್ಸುತ್ತೆ ಈ ಸಿಚುವೇಶನ್ ಅಲ್ಲಿ ಕಪ್ ಗೆದ್ರೆ. ಸೊ ಅದು ಪ್ಲೇಯರ್ಗೆ ಅವ್ರಗಳೇ ಸ್ಟ್ರೆಂತ್ ಆಗಿ ಬರ್ಲಿ, ಅವ್ರಗಳ ಪವರೇ ಇವ್ರಿಗೆ ಸ್ಟ್ರೆಂತ್ ಆಗಿ ಸಿಗ್ಲಿ ಅಂತ ನಾವು ಪ್ರೇ ಮಾಡ್ತೀವಿ. ಸೊ ಅದೊಂದು ಚೆನ್ನಾಗಿರುತ್ತೆ. ಅವ್ರ ಆತ್ಮಕ್ಕೊಂದು ಶಾಂತಿ ಸಿಗ್ಬೋದು ಅಂತ ಅನ್ಸುತ್ತೆ ಸರ್ ಈ ವಿಚಾರದಲ್ಲಿ ವಿನ್ ಆದ್ರೆ. ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ ವಿನ್ ಆಯ್ತು. ನನ್ನ ಪ್ರಕಾರ ನೋವು ಆಗ್ಲಿ ಖುಷಿ ಆಗ್ಲಿ ಅದನ್ನ ಅನುಭವಿಸಕ್ ಬಿಡ್ಬೇಕು. ನಮ್ ಖುಷಿ ಅನುಭವಿಸಕ್ಕೆ ಆಗಿಲ್ಲ. ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಆ ನೋವು ವೆರಿ ಸ್ಯಾಡ್ ನ್ಯೂಸ್ ಬಂತು. ಎಲ್ಲರೂ ಅಂದ್ರೆ ಐ ಥಿಂಕ್ ನಾವು ಇನ್ನ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಅನ್ಸುತ್ತೆ. ನಮ್ ಹೇಟರ್ಸ್ಗೆ ಇನ್ನ ವಿಧವಾಗಿ ನಾವು ಅವ್ರಿಗೆ ಟ್ರೋಲ್ ಮಾಡಿ ನಮ್ ಸೆಲೆಬ್ರೇಷನ್ ತೋರಿಸಬಹುದಿತ್ತು. ಆ ಖುಷಿ ವಿಚಾರನೇ ಹೊರಟೋಗ್ಬಿಡ್ತು. ಸೊ ದಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಬಟ್ ಈ ವರ್ಷ
ಎಲ್ಲರೂ ನೆಮ್ಮದಿಯಾಗಿ ಶಾಂತಿಯಾಗಿ, ಬಟ್ ನನ್ನ ಪ್ರಕಾರ ಸೆಲೆಬ್ರೇಷನ್ ಬೇಕು. ಅಟ್ಲೀಸ್ಟ್ ಬೀಯಿಂಗ್ ಅ ಫ್ಯಾನ್ ನನಗೆ ಮನೆಯಿಂದನೇ ಹೊರಗೆ ಬರಬೇಡ ಅಂತ ಅಂದರೆ ಅದು ತುಂಬ ರಿಸ್ಟ್ರಿಕ್ಷನ್ಸ್ ಆಗೋಯ್ತು. ಓಕೆ ಚಿಕ್ಕ ಪುಟ್ಟದಾಗ ಸೆಲೆಬ್ರೇಷನ್ ವಿತ್ ಅಲ್ಲಿ ಪೊಲೀಸ್ ಸೆಕ್ಯೂರಿಟೀಸ್ ಇದ್ದೇ ಇರುತ್ತೆ. ಸೊ ಸಣ್ಣ ಮಟ್ಟದ ಸೆಲೆಬ್ರೇಷನ್ ಬೇಕೇ ಬೇಕು ಸರ್. ಇಷ್ಟೊಂದು ಅಭಿಮಾನಕ್ಕೆ ಆ ಸೆಲೆಬ್ರೇಷನ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ವಿತ್ ಸೇಫ್ಟಿ ಮೆಷರ್ಸ್ ಅದಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ. ಸೊ ಇನ್ನು ಈ ಸೀಸನ್ ಪ್ರಾರಂಭ ಆಗೋದಕ್ಕೆ ಮುಂಚೆ ತುಂಬ ಟ್ರೆಂಡಲ್ಲಿ ಇದ್ದಿದ್ದ ಟಾಪಿಕ್ ಏನಂದರೆ RCBದು ಓನರ್ ವಿಚಾರವಾಗಿ, ಅಂದರೆ ಬೈ ಮಾಡೋ ವಿಚಾರವಾಗಿ. RCB ಅವ್ರಿಗೆ ಸೇಲ್ ಆಗುತ್ತೆ, ಇವ್ರಿಗೆ ಸೇಲ್ ಆಗುತ್ತೆ, ಅಷ್ಟಕ್ಕೆ ಸೇಲ್ ಆಗುತ್ತೆ, ಇಷ್ಟಕ್ಕೆ ಸೇಲ್ ಆಗುತ್ತೆ ಅಂತ ಟಾಕ್ ಇತ್ತು. ಫೈನಲಿ ಯಾರಿಗೆ ಸೇಲ್ ಆಯ್ತು ಅಂತ ಗೊತ್ತಿದೆ. ಸೊ ಈ ಒಂದು ಬೈ ಮಾಡಿರೋ ಈ ಒಂದು ಅಂದರೆ ಓನರ್ಶಿಪ್ ವಿಚಾರವಾಗಿ ನೀವು ಆಸ್ ಎ ಫ್ಯಾನಾಗಿ ಏನು ಹೇಳ್ತೀರಾ ಅಂತ? ಸೊ ನಾನು ಮೊನ್ನೆ ಯಾವುದೋ ಒಂದು ರೀಲ್ ನೋಡಿದೆ. ಇವಾಗ ಇಬ್ರು ಫೈನಲ್ಸ್ ಅಲ್ಲಿ ಇರೋದು GT ಆಗ್ಲಿ RCB ಆಗ್ಲಿ, ವಿನ್ ಆದ್ರೆ ಯಾರು ವಿನ್ ಆದ್ರೂ ಒಬ್ರಿಗೆ ಲಾಭ. ಹೌದೌದು, ಬಿಗ್ಗೆಸ್ಟ್ ಶೇರ್ಸ್ ಅವ್ರಿಗೆ GT ಮೇಲೆ ಇದೆ. ಕಮರ್ಷಿಯಲಿ ನೋಡೋದಾದ್ರೆ ಅವ್ರಿಗೊಬ್ರಿಗೆ ಲಾಭ. ಅಂಡ್ ಆಲ್ಸೋ ಯಾವಾಗ ಅನನ್ಯ ಬಿರ್ಲಾ ಅವ್ರು ತಗೊಂಡ್ರು ಅವಾಗ ನಾನು ಇವ್ರದ್ದು ಕೂಡ ಪೋಸ್ಟ್ ನೋಡಿದೆ, ಮಲ್ಯದ ಪೋಸ್ಟ್ ಕೂಡ. ಅವರು ಹೆಂಗೆ ವಿರಾಟ್ ಕೊಹ್ಲಿನ ಅವಾಗ ಚೂಸ್ ಮಾಡಿ ತಗೊಂಡ್ರು, ಇವಾಗ ಎಷ್ಟು ಬಿಗ್ಗೆಸ್ಟ್ ಶೇರ್ಸ್ಗೆ ಒಂದು ಬಿರ್ಲಾ ಕಂಪ್ನಿಗೆ ಫ್ರಾಂಚೈಸಿಸ್ ಹೋಗಿದೆ ಇವಾಗ ಅಂತ. ಒಂದ್ ಕಡೆ ಅವ್ರು ತಗೊಂಡಿರೋದು ಕೂಡ ಲೇಡಿ ಲಕ್ ಅಂತ ಎಲ್ಲಾ ಕಡೆನೂ ಹೇಳ್ತಾ ಇದ್ದಾರೆ, ದಟ್ ಇಟ್ಸ್ ಅ ಲೇಡಿ ಲಕ್ ಅಂತ. ಇನ್ನೊಂದು ಲೇಡಿ ಲಕ್ ಏನಂದ್ರೆ ನಾವು ಆಲ್ರೆಡಿ ವುಮೆನ್ಸ್ ಇದ್ರಲ್ಲೂ ತಗೊಂಡಿರೋದು. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲಾನು ವರ್ಕೌಟ್ ಆಗ್ತಾ ಇದೆ ನಮ್ಗೆ. ಇಷ್ಟು 18 ವರ್ಷದಲ್ಲಿ ಏನೇನ್ ವರ್ಕೌಟ್ ಆಗಿರ್ಲಿಲ್ವೋ ಇವಾಗ ಎಲ್ಲ ಯಾರು ತಗೊಂಡ್ರು ಅದು ವರ್ಕೌಟ್ ಆಗ್ತಾ ಇದೆ. ವುಮೆನ್ಸ್ ಹೋದ್ರೆ ಅವರು ಗೆದ್ಕೊಂಡ್ ಬರ್ತಾ ಇದಾರೆ, ಅದು ವರ್ಕೌಟ್ ಆಗ್ತಾ ಇದೆ. ನಮ್ ಟೀಮ್ ಏನಿದೆ ಅದು ವರ್ಕೌಟ್ ಆಗ್ತಾ ಇದೆ, ಬೌಲಿಂಗ್ ಸ್ಟ್ರಾಟಜಿ ಏನಿದೆ ಎಲ್ಲ ವರ್ಕೌಟ್ ಆಗ್ತಾ ಇದೆ. ಸೊ ಯಾರೇ ತಗೊಂಡಿರೋರು ಒಳ್ಳೆಯವರು, ಅವರಿಂದ ಒಳ್ಳೇದಾಗ್ತಾ ಇದೆ ಅಂತ ನಂಬೇಕಷ್ಟೇ. ಓಕೆ. ಅಲ್ಲ, ಈ ಪ್ರಶ್ನೆ ಏನು ಕೇಳಿದೆ ಅಂದ್ರೆ, ಪ್ರಾರಂಭದಲ್ಲಿ ಕನ್ನಡದವರೇ ತಗೋಬೇಕು ಅಂತ ಟಾಕ್ ಇತ್ತು. ಒಂದ್ ಕಡೆ ಒಂಬಾಳೆ ಅವ್ರು ತಗೊಳ್ತಾರೆ ಅಂತ ಟಾಕ್ ಬಂದಿತ್ತು, ಇನ್ನೊಂದ್ ಕಡೆ ಮಣಿಪಾಲ್, ಈ ತರ ಸುಮಾರು ಕನ್ನಡ ಮೂಲದ ಸಂಸ್ಥೆಗಳು ತಗೋಬೇಕು ಅಂತ ಫ್ಯಾನ್ಸ್ ಎಲ್ಲ ಹೇಳ್ತಾ ಇದ್ರು. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಬೇರೆಯವ್ರು ತಗೊಂಡ್ರೆ RCB ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೆಸರನ್ನ ಚೇಂಜ್ ಮಾಡ್ತಾರೆ ಅನ್ನೋ ಟಾಕ್ ಇತ್ತು. ಬಟ್ ಇವಾಗ ಕ್ಲಾರಿಟಿ ಕೊಟ್ಟಿದ್ದಾರೆ ಅನನ್ಯ ಬಿರ್ಲಾ, ಇಲ್ಲ ಚೇಂಜ್ ಮಾಡಲ್ಲ ನಾವು ಅಂತ. ಸೊ ಅದೇ ಆ ಒಂದು ವಿಚಾರ ಬಗ್ಗೆ ಇವಾಗ ಗೌರ್ಮೆಂಟ್ಗೂ RCB ಫ್ರಾಂಚೈಸಿಸ್ಗೂ ಏನು ಸಂಬಂಧ ಇಲ್ದೇನೆ ನಮ್ಮ ಮನೆಯವ್ರು ಟಿಕೆಟ್ ಬೇಕು ನಮಗ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಐ ಥಿಂಕ್ ಅದೇ ತರ ಬೇರೆ ಯಾರು ಸೆನ್ಸ್ ಇಲ್ದೇ ಇರೋರು ತಗೊಂಡಿದ್ದಿದ್ರೆ ಇಷ್ಟೊತ್ತಿಗೆ ತುಂಬಾನೇ ಗದ್ದಲ ಆಗ್ತಾ ಇತ್ತು. ಬಟ್ ಗುಡ್ ದಟ್ ಒಳ್ಳೆ ಹ್ಯಾಂಡ್ಸ್ ಅಲ್ಲಿ RCB ಫ್ರಾಂಚೈಸಿಸ್ ಇದೆ. ಅವ್ರು ಏನು ಅನನ್ಯ ಬಿರ್ಲಾ ಇದು 1 ಸೀಸನ್ ಪೂರ್ತಿ ನಾವು ನೋಡಿದೀವಿ. ಅವ್ರ ಫ್ರಾಂಚೈಸಿಸ್ ಇರ್ಲಿ, ಅವ್ರದ್ದು ಏನಿದೆ ಡ್ರೆಸ್ಸಿಂಗ್ ರೂಮ್ ಏನೂ ಚೇಂಜ್ ಮಾಡಿಲ್ಲ. ಅವರು ಪ್ಲೇಯರ್ಸ್ ಜೊತೆನೂ ಅವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಅವ್ರು ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಮ್ಯಾಚ್ ನೋಡ್ತಾರೆ, ಅಂಡ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಏನಿದೆ ಅದು ಮುಗಿಸ್ಕೊಳ್ತಾರೆ, ಹೋಗ್ತಾರೆ. ಬಟ್ ಬೇರೆ ಯಾರೇ ಆಗಿದ್ರು ಐ ಥಿಂಕ್ ತುಂಬಾ ಜಾಸ್ತಿ ಇನ್ವಾಲ್ವ್ಮೆಂಟ್ ತಗೊಂಡು ಒಂದ್ ಸ್ವಲ್ಪ ಅಲ್ಲಿ ಕೆಲಸ ಕೆಡ್ಸೋದಿರ್ತಾ ಇತ್ತು. ಬಟ್ ಶಿ ಇಸ್ ಡೂಯಿಂಗ್ ಅ ಗುಡ್ ಜಾಬ್. ಅವರು ಓನರ್ ಆಗಿ ಏನ್ ಮಾಡ್ಬೇಕು ಅದ್ ಮಾಡ್ತಾ ಇದಾರೆ. ಶಿ ಇಸ್ ನಾಟ್ ಗೆಟಿಂಗ್ ಟೂ ಇನ್ವಾಲ್ವ್ಡ್ ಅಂತ ಅನ್ಸುತ್ತೆ ನಂಗೆ. ಯಾಕಂದ್ರೆ ಆ ಥರ ಓನರ್ಗಳು ನಮಗೆ ಗೊತ್ತಿದ್ದಾರೆ IPL ಅಲ್ಲಿ ಯಾರ್ಯಾರು ವಿಟ್ನೆಸ್ ಮಾಡಿದೀವಿ. ಹೌದು. ನಮ್ KL ರಾಹುಲ್ ನ ಆ ಸ್ಥಿತಿಯಲ್ಲಿ ನೋಡೋಕೆ ತುಂಬಾ ಕಷ್ಟ ಆಗಿತ್ತು. ಇಟ್ ವಾಸ್ ವೆರಿ ವೆರಿ ಸ್ಯಾಡ್. ಅಂಡ್ ಮೋರ್ ಓವರ್ ಹೈದರಾಬಾದ್ ಟೀಮ್ ಅಲ್ಲಿ ಯಾವಾಗ್ಲೂ ಕ್ಯಾಮ್ರಾ ಪ್ಯಾನ್ ಮಾಡೋಕೆ ದೇರ್ ವಾಸ್ ಆಲ್ವೇಸ್ ಅ ಫೇಸ್. ನೌ ವಿ ಹ್ಯಾವ್ ಅ ಫೇಸ್ ಫಾರ್ RCB as well. ಸೊ ಹೈದರಾಬಾದ್ ಓನರ್ ನ ಅಷ್ಟೊಂದು ತೋರ್ಸೋರು. ಸೊ ನಾವು ವಿ ಕ್ಯಾನ್ ಶೋ ಅವರ್ RCB. ರಾಯಲ್ ಚಾಲೆಂಜರ್ಸ್ ಓನರ್ನು ಅಷ್ಟೇ. ಅದೇ ಇವಾಗ ಕಾವ್ಯ ಮಾರನ್ ತೋರ್ಸೋದು ಅನನ್ಯ ಬಿರ್ಲಾ ತೋರ್ಸಕ್ಕೆ ವಿ ಹ್ಯಾವ್ ಒನ್ ಪರ್ಸನ್. ಹೌದು. ಸೊ ಇನ್ನ ಇಷ್ಟೆಲ್ಲ ವಿಚಾರ ಮಾತಾಡ್ಬಿಟ್ಟು ಒಂದು ಟಾಪಿಕ್ ಮಾತಾಡಿಲ್ಲ ಅಂದ್ರೆ RCB ಫ್ಯಾನ್ಸ್ ಬೇಜಾರಾಗ್ಬಿಡ್ತಾರೆ. ಯಾರಂದ್ರೆ ವಿರಾಟ್ ಕೊಹ್ಲಿ, ಕಿಂಗ್ ಬಗ್ಗೆ ಮಾತಾಡ್ಲೇಬೇಕಾಗುತ್ತೆ. ಸೊ RCB ಈ ಒಂದ್ ಕಡೆ ಆದ್ರೆ ವಿರಾಟ್ ಕೊಹ್ಲಿನೇ ಒಂದ್ ಕಡೆ. ಸೊ ಅವ್ರ ಬಗ್ಗೆ ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದಾದ್ರೆ, ಯಾಕೆಂತಂದ್ರೆ ವಿರಾಟ್ ಕೊಹ್ಲಿ ಕೆಲವರು ಟಾಕ್ ಇದೆ. ಸೊ ಅವ್ರದ್ದು ಇನ್ನೊಂದು 2 ಸೀಸನ್ ಇಲ್ಲ ಈ ಸೀಸನ್ ಲಾಸ್ಟ್ ಈ ತರ ಟಾಕ್ ಇದೆ. ಸೊ ಇದ್ರ ಬಗ್ಗೆ ಫ್ಯಾನ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ವಿರಾಟ್ ಕೊಹ್ಲಿ ಇನ್ನೊಂದು ಸೀಸನ್ ಆಡ್ತಾರೋ 5 ಸೀಸನ್ ಆಡ್ತಾರೋ, ಎಂಡ್ ಆಫ್ ದ ಡೇ ಅದು ಅವ್ರ ಚಾಯ್ಸ್. ಯಾಕಂದ್ರೆ ಏಕಾಏಕಿ T20 ಮತ್ತೆ ಟೆಸ್ಟ್ ಇಂದ ರಿಟೈರ್ಮೆಂಟ್ ಕೊಟ್ಟಂತ ಒಬ್ಬ ವ್ಯಕ್ತಿ. ಅಂಡ್ ಆಬ್ವಿಯಸ್ಲಿ ಮಾಡರ್ನ್ ಟೆಸ್ಟ್ ಕ್ರಿಕೆಟ್ ನ ಮತ್ತೆ ಜನಗಳು ಪ್ರೀತ್ ಸಾಂಗ್ ಮಾಡದಂತ ಪ್ಲೇಯರ್ ವಿರಾಟ್ ಕೊಹ್ಲಿ. ಆ ವ್ಯಕ್ತಿ ಎಷ್ಟು ವರ್ಷ ಆಡ್ತಾರೆ ಅನ್ನೋದು ವಿರಾಟ್ ಕೊಹ್ಲಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಯಾಕಂದ್ರೆ ಅದು ನಾವು ಹೇಳೋದು. ಬಟ್ ಆಬ್ವಿಯಸ್ಲಿ ನಮಗೆ ಸರ್ ಈಗ MS ಧೋನಿ ಅವರು ಈಗಲೂ ಕೂಡ ಅವರು ರಿಟೈರ್ಮೆಂಟ್ ಏನೋ ಕೊಟ್ಟಿಲ್ಲ ಅಫಿಷಿಯಲ್ ಆಗಿ ಅಂತ ಹೇಳಿದ್ರೆ, ಫ್ಯಾನ್ಸಿಗೆ ಬೇಕಾಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಕಮರ್ಷಿಯಲೈಸೇಷನ್ ಆಗಿರ್ಬೋದು, ಯಾವುದೋ ಒಂದು ಕಾರಣಕ್ಕೆ ಅವ್ರು ಇನ್ನೂ ಟೀಮಲ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಅವ್ರಿರೋ ಫಿಟ್ನೆಸ್ ಲೆವೆಲ್ ಸರ್ 37 ವಯಸ್ಸು ಸರ್, 37. ಇವತ್ತಿಗೂ ಕೂಡ ಅವ್ರು ಆ ರೇಂಜ್ ಫಿಟ್ನೆಸ್ ಇಟ್ಕೊಂಡಿದ್ದಾರೆ ಅಂತ ಅವ್ರು ಹಾಗೆ ಕಾಪಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಇನ್ನೂ ಮಿನಿಮಮ್ ಅಂದ್ರೆ 3-4 ವರ್ಷ ಕ್ರಿಕೆಟ್ ಬಾಕಿ ಇದೆ ಅವ್ರಿಗೆ. ಅಂದ್ರೆ ಪ್ರಾಪರ್ ಆಗಿ ಆಡ್ತೀನಿ ಅಂತ ಹೇಳಿದ್ರೆ. ಅಂಡ್ ನೀವು ಹೇಳಿದಾಗೆ ವಿರಾಟ್ ಕೊಹ್ಲಿ ಅವ್ರು ಇಲ್ಲದೆ RCB ಇಲ್ದಂಗೆ ವಿರಾಟ್ ಕೊಹ್ಲಿ ಇಲ್ಲ. ಬಟ್ ಇದು ನಮ್ಗೆಲ್ಲ ಇವಾಗ ಅನ್ಸಿರೋದು. ಬಟ್ OG RCB ಫ್ಯಾನ್ಸ್ ಅಂದ್ರೆ 2008ರಿಂದ
ಎಸ್ಪೆಷಲಿ ಇದೇ ಊರಲ್ಲಿ ಬೆಳೆದು ಹುಟ್ಟಿ ಈ ನಾಡಲ್ಲಿ ಹುಟ್ಟಿರೋರಿಗೆ ನಮ್ಗೆ ಫಸ್ಟ್ ಬಂದಿದ್ದು ನಮ್ಗೆ RCB, ನಾವು ಎಸ್ಪೆಷಲಿ ನನಗೆ. ಬಟ್ ಆಬ್ವಿಯಸ್ಲಿ ಇವಾಗ ನಾನೇ ಹೇಳ್ತೀನಿ, RCB ಮತ್ತು ವಿರಾಟ್ ಕೊಹ್ಲಿ ಎರಡು ದೇಹ ಒಂದೇ ಜೀವ ಅಂತಾರೆ ಆಗಿದೆ. ಯಾಕಂದ್ರೆ ಆ ವ್ಯಕ್ತಿನೂ ತುಂಬಾ ಓಪನ್ ಆಗಿ ಹೇಳಿದ್ದಾರೆ, ಇದು ಈ ಫ್ರಾಂಚೈಸಿ ಬಿಟ್ರೆ ಇನ್ ಯಾವ ಫ್ರಾಂಚೈಸಿಗೂ ಆಡುವಂತ ನನ್ನ ಕನ್ಸಲ್ಲೂ ನಾನು ಎಣ್ಸಲ್ಲ ಅದನ್ನ ಅಂತ. ಅದು ಡಿಫಾಲ್ಟ್. ಅಂಡ್ ಆ ವ್ಯಕ್ತಿ 2008 ಟೀಮಿಗೆ ಬಂದು ಅಂಡರ್-19 ವರ್ಲ್ಡ್ ಕಪ್ ಕ್ಯಾಪ್ಟನ್ ಆಗಿ ಇಂಡಿಯಾ ಮತ್ತೆ 2010 ಆದ್ಮೇಲೆ ಡೆಬ್ಯೂ ಮಾಡಿ ಮೆನ್ಸ್ ಟೀಮಲ್ಲಿ, ಅಲ್ಲಿಂದ ಇಲ್ಲಿ ತನಕ ಸಿಕ್ಕಿದ ಅವಕಾಶಗಳನ್ನೆಲ್ಲ ಉಪಯೋಗಿಸ್ಕೊಂಡು ಒಬ್ಬ ಕ್ರಿಕೆಟರ್ ಲೈಫ್ ಸ್ಟೈಲ್, ಒಬ್ಬ ಲೈಫಲ್ಲಿ ಹೇಗೆ ಇವಾಲ್ವ್ ಆಗ್ಬೋದು, ಒಬ್ಬ ಕ್ರಿಕೆಟರ್ ಏನು ಇಲ್ದಾಗ ಬಂದು ಏನೇನೆಲ್ಲ ಆಗ್ಬೋದು ಅನ್ನೋದಕ್ಕೆ ತುಂಬಾ ಸಿಂಪಲ್ ಉದಾಹರಣೆ ವಿರಾಟ್ ಕೊಹ್ಲಿ. ಓಕೆ, ಒನ್ ಆಫ್ ದ ಬ್ರಿಲಿಯಂಟ್ ಕ್ರಿಕೆಟರ್ ಮೈಂಡ್ಸ್ ಆಕ್ಚುಲಿ. ಅಂಡ್ ಟೆಸ್ಟ್ ಕ್ರಿಕೆಟ್ನ ಮತ್ತೆ ಇಂಡಿಯನ್ಸ್ ಮತ್ತೆ ಭಾರತೀಯರು ವಾಪಸ್ ಮತ್ತೆ ಪ್ರೀತಿಸುವಾಗ ಮಾಡಿದಂಥ ಒಬ್ಬ ಮಹಾನ್ ಕ್ರಿಕೆಟಿಗ ವ್ಯಕ್ತಿ ವಿರಾಟ್ ಕೊಹ್ಲಿ. ಅಂಡ್ T20 ಆಬ್ವಿಯಸ್ಲಿ T20 ವಿರಾಟ್ ಕೊಹ್ಲಿ ಬಿಗ್ಗೆಸ್ಟ್ ಪ್ಲೇಯರ್ ಖಂಡಿತ ಇಲ್ಲ. ಬಟ್ ಆದ್ರೆ ಒಂದು ಎಂಡಲ್ಲಿ ನಿಂತ್ಕೊಂಡು ಅವರು 6 ಹೊಡಿತಾ ಇದ್ದಾರೆ, ನಾನು ಬರೀ 2-3s ಹೊಡಿತಾ ಇದ್ದೀನಿ, ಮ್ಯಾಟ್ರ್ ಆಗಲ್ಲ ಸರ್. ಅಷ್ಟೇ ರನ್ ರೇಟ್ ನಾನು ಕೂಡ ತರಬಲ್ಲೆ ಅನ್ನೋ ಒಬ್ಬ ಕೆಪಾಸಿಟಿ ಇರುವಂತ ಒಬ್ಬ ವ್ಯಕ್ತಿ ವಿರಾಟ್ ಕೊಹ್ಲಿ. ಆಪೋನೆಂಟ್ ಅಲ್ಲಿ ಯಾರನ್ನ ಕರ್ಕೊಂಡ್ ಬರ್ತೀರಾ ಸರ್ ಬೌಲಿಂಗ್? ಕರ್ಕೊಂಬನ್ನಿ ಸರ್. ಸ್ವಲ್ಪ ಲೆಗ್ ಸ್ಪಿನ್ನರ್ ಸ್ವಲ್ಪ ಕಷ್ಟ ಅವಾಗ, ಅದು ಬಿಟ್ರು ಅಂತ ಹೇಳಿದ್ರೆ ನೀವು ಯಾರನ್ನಾದ್ರೂ ನೀವು ಕರ್ಕೊಂಬನ್ನಿ. ಅಂಡ್ ಹ್ಯಾಟ್ಸ್ ಆಫ್ ವಿರಾಟ್ ಕೊಹ್ಲಿ ಅವ್ರಿಗೆ 19 ಸೀಸನ್ RCB ಅವ್ರ ಜೊತೆ ಇದ್ದಿದ್ದಕ್ಕೆ ನಾವೆಲ್ಲರೂ ಕೂಡ ಥ್ಯಾಂಕ್ಫುಲ್ ಆಗಿದ್ದೀವಿ. ಅಂಡ್ ಈ ಮೆಸೇಜ್ ಇನ್ನೂ 19 ವರ್ಷ ಓಡ್ಲಿ ಅನ್ನೋದು ನಮ್ಮ ಆಸೆ. ಅವ್ರು ಇನ್ನೂ 19 ವರ್ಷ ಟೀಮಲ್ಲಿ ಅಟ್ಲೀಸ್ಟ್ ಪ್ಲೇಯರ್ ಇಲ್ಲ, ಅಟ್ಲೀಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದು ಟೀಮ್ನ ಬೆಳೆಸ್ಕೊಂಡು ಹೋಗ್ಲಿ. ಈಗ DK ಅವ್ರು ಏನ್ ಮಾಡ್ತಾರೆ ಆ ಕೆಲಸ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ. ಆದ್ರೆ ಅವ್ರು ಇರೋ ಫಿಟ್ನೆಸ್ಗೆ ಅಟ್ಲೀಸ್ಟ್ ಇನ್ನೊಂದು 3-4 ವರ್ಷ ಆಡ್ತಾರೆ ಅನ್ನೋದು ನನ್ನ ನಂಬಿಕೆ. ಆಡ್ಲಿ ಅನ್ನೋದು ಕೂಡ ನಮ್ಮ ಆಸೆ. ಓಕೆ, ಅಭಿ ಅವ್ರ ಇನ್ನ ಸರಿ ಹೇಳಿದ್ರು, ವಿರಾಟ್ ಕೊಹ್ಲಿ ಇನ್ನು ಆ ಫಿಟ್ನೆಸ್ಗೆ ಇನ್ನೂ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡೋಣ ಅಂತ ಅನ್ಕೊಂಡೆ. ಅವರು 19 ಇದ್ದಾಗ ಲೈಕ್ ಸೀನಿಯರ್ ಜನರೇಷನ್ ಜೊತೆ ಫಿಟ್ನೆಸ್ ಅಲ್ಲಿ ಕಂಪೀಟ್ ಮಾಡೋರು. ಅವ್ರ ಏಜ್ ಅಲ್ಲಿ ಇರ್ಬೇಕಾದ್ರೆ ರೋಹಿತ್ ಶರ್ಮಾ ಮತ್ತೆ ಲೈಕ್ ಬೇರೆ ಶಿಖರ್ ಧವನ್, ಜಡೇಜಾ ಇವ್ರ ಜೊತೆ ಕಂಪೀಟ್ ಮಾಡಿ. ಇವಾಗ ನೆಕ್ಸ್ಟ್ ಜನರೇಷನ್ ಜೊತೆ ಇವಾಗ 15 ವರ್ಷದ ಹುಡುಗನ ಜೊತೆನೂ ಕಂಪೀಟ್ ಮಾಡ್ತಾರೆ ಫಿಟ್ನೆಸ್ ಅಲ್ಲಿ. ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದಾರೆ ಅವ್ರ ಫಿಟ್ನೆಸ್, ಮಾತಾಡಂಗೆ ಇಲ್ಲ. ಅಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಆಕ್ಚುಲಿ ವಿರಾಟ್ ಕೊಹ್ಲಿ ಅವ್ರ ಮೇಲೆ ತುಂಬಾ ದೊಡ್ಡ ಬ್ಲೇಮು ಇದೆ ಸರ್. ವಿರಾಟ್ ಕೊಹ್ಲಿ ಅವ್ರು ಬರೋದಕ್ಕಿಂತ ಮುಂಚೆ ಇಂಡಿಯನ್ ಕ್ರಿಕೆಟರ್ಸ್ ಅಲ್ಲಿ ಯಾರು ಕೂಡ ಜಿಮ್ ಅಲ್ಲಿ ಇಂಜುರಿ ಆಗ್ತಿರ್ಲಿಲ್ಲ. ವಿರಾಟ್ ಕೊಹ್ಲಿ ಬಂದು ಸೆಟ್ ಮಾಡಿದ ಸ್ಟ್ಯಾಂಡರ್ಡ್ 2013 ಆದ್ಮೇಲೆ ಬರೀ ಜಿಮ್ಗಳೆಲ್ಲ ಇಂಜುರಿ ಜಾಸ್ತಿ, ಗ್ರೌಂಡ್ ಅಲ್ಲಿ ಇಂಜುರಿಗಳು ಕಮ್ಮಿ. ಯಾಕಂದ್ರೆ ನಾನು ಇಷ್ಟು ವೇಟ್ ಸತಿ ಎತ್ತು ನೋಡೋಣ ಅಂತಾರ ಅವರು. ರೋಹಿತ್ ಶರ್ಮಾ ಹೇಗಿದ್ರು, ಐ ಮೀನ್ ಆಬ್ವಿಯಸ್ಲಿ ಒನ್ ಆಫ್ ದ ಬ್ರಿಲಿಯಂಟ್ ಕ್ರಿಕೆಟರ್ ರೋಹಿತ್ ಶರ್ಮಾ. ಅವ್ರ ಫಿಟ್ನೆಸ್ ಲೆವೆಲ್ ಜರ್ನಿ ನೋಡ್ಕೊಂಡು ಹೋಗಿ. ಹಾಗೇನೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಗುರು ನಾನು ಬರ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಫಿಟ್ ಆಗಿ ಕಾಣಿಸ್ಬೇಕು ಅನ್ನೋ ಒಂದು ಛಾಯೆ ಮೂಡಿಸಿದಂತ ಒಬ್ಬ ಪ್ಲೇಯರ್ ವಿರಾಟ್ ಕೊಹ್ಲಿ. ಇವತ್ತು ನೀವು ಯಾರೇ ಕ್ರಿಕೆಟರ್ಸ್ ನೋಡಿ, ಇಂಡಿಯಾಗೆ ಬರ್ತಾರೋ ಅಂತ ಯಾರೇ ಕ್ರಿಕೆಟರ್ಸ್, IPL ನೋಡಿ ಎಕ್ಸಾಂಪಲ್. ಈಗ ಒಂದು ಟೈಮಲ್ಲಿ ಇದ್ರು ಸರ್ ನಂತರ ಇರೋರು ಕ್ರಿಕೆಟರ್ಸ್, ಯಾರ್ಯಾರು ಅಂತ ಬೇಡ ಇದ್ರು ಒಟ್ಟಿನಲ್ಲಿ. ಸೊ ಇವಾಗ ನಿಮ್ಗೆ ಆತರ ಇಲ್ಲ, ಇವನ್ ತರ ಕಾಣಿಸ್ತಾರೆ ನಿಮ್ಗೆ. ಆ ಫಿಟ್ನೆಸ್ ಬರಬೇಕು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಗ್ಲೋಬಲಿ ನಾನು ಮಾತಾಡ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಯಾಕಂದ್ರೆ ನಮ್ಗೆ ಆತರ ಅಷ್ಟು ಈಗ ಏನ್ ಬರ್ತಿದಾರೆ ಫಿಟ್ನೆಸ್, ಆ ತರ ಫಿಟ್ ಪ್ಲೇಯರ್ಸ್ ಕಾಣಿಸ್ತಿದ್ದು ನಮ್ಗೆ 2 ಕಂಟ್ರಿ, ಆಸ್ಟ್ರೇಲಿಯಾ ಬಿಟ್ರೆ ಸೌತ್ ಆಫ್ರಿಕಾ. ಈ 2 ಕಂಟ್ರಿ ನಿಮ್ಗೆ ಆತರ ಫಿಟ್ನೆಸ್ ಕಾಣಿಸ್ತಾ ಇದ್ದು. ಅದ್ ಬಿಟ್ರೆ ಇಂಗ್ಲೆಂಡ್ ಮೀಡಿಯಾಕರ್ಲಿ ಓಕೆ, ಮತ್ತೆ ನ್ಯೂಜಿಲೆಂಡ್ ಒಂದು ರೇಂಜ್ ಇದ್ರು ಮ್ಯಾಥ್ಯೂ ಸಿಂಕ್ಲೇರ್ ಟೈಮಲ್ಲಿ, ಮತ್ತೆ ಆಡಮ್ ಆಸ್ಲೆ ಇವ್ರ ಟೈಮಲ್ಲಿ ಒಂದು ಚೆನ್ನಾಗಿರ್ತಿತ್ತು ಅಂತೆಲ್ಲ. ಅದು ಬಿಟ್ರೆ ಎಲ್ಲರೂ ಒಟ್ಟಿಗೆ ಸರ್. ನೀವು ಏಷ್ಯನ್ ಟೀಮ್ಸ್ ಅಲ್ಲಿ ಯಾರನ್ನಾರು ನೋಡಿ, ಇಂಡಿಯನ್ಸ್ ತಗೊಳ್ಳಿ, ಪಾಕಿಸ್ತಾನೀಸ್ ತಗೊಳ್ಳಿ, ಶ್ರೀಲಂಕಾ ತಗೊಳ್ಳಿ, ಬಾಂಗ್ಲಾದೇಶ್ ತಗೊಳ್ಳಿ, ಯಾರನ್ನ ತಗೊಳ್ಳಿ, ಎಲ್ಲರೂ ಹೆಚ್ಚು ಕಮ್ಮಿ ಜರ್ಸಿ ಒಟ್ಟಿಗೆ ಆಗ್ಬಿಟ್ಟು ಎಲ್ಲ ಒಂದೇ ತರ ಕಾಣಿಸ್ತಿದ್ರು. ಆ ಡಿಫ್ರೆನ್ಸಿಯೇಷನ್ ನಮಗೆ ಸಿಗ್ತಾ ಇರ್ಲಿಲ್ಲ. ವಿರಾಟ್ ಕೊಹ್ಲಿ ತಾವು ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಬಂದು ಆಬ್ವಿಯಸ್ಲಿ ತನ್ನನ್ನು ತಾನು ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು ವ್ಯಕ್ತಿ ತನ್ನೊಬ್ಬನೇ ಚೇಂಜ್ ಮಾಡ್ಕೊಳ್ಳಿಲ್ಲ, ಇಡೀ ಕ್ರಿಕೆಟಿಂಗ್ ಜಗತ್ನೇ ಚೇಂಜ್ ಮಾಡ್ಬಿಟ್ಟು. ವಿರಾಟ್ ಕೊಹ್ಲಿ ಎಷ್ಟೊಂದು ಜನ ಜಿಮ್ಗೆ ಹೋಗ್ತಾ ಇರೋರು ಇದ್ದಾರೆ. ಸೊ ಇನ್ಫ್ಲೂಯೆನ್ಸ್ ಆಗುತ್ತಲ್ಲ, ಶೋಲ್ಡರ್ ರಬ್ ಆಫ್ ಆಗುತ್ತೆ, ಲೈಕ್ ಅವಾಗ ಲೈಕ್ ಅದೊಂದು ಅಂಟ್ರೋಗತ್ತಾರ, ಲೈಕ್ ಒಳ್ಳೇದು, ಲೈಕ್ ಅದು ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗ್ತಾ. ಆಬ್ವಿಯಸ್ಲಿ ಖಂಡಿತ. ಬುಮ್ರಾ ಕಿರ್ಚಾಡ್ತಿರಲ್ಲ ಸರ್, ಬುಮ್ರಾ ಯಾರ ಮೇಲೂ ಕಿರ್ಚಾಡ್ತಿರಲ್ಲ ವ್ಯಕ್ತಿ. ಟಿಮ್ ಡೇವಿಡ್ ಸರ್ ಕೂಲೆಸ್ಟ್ ವ್ಯಕ್ತಿ ಸರ್. ಹೇಜಲ್ವುಡ್ ಇದು ಮೋಸ್ಟ್ ಎಕ್ಸ್ಪ್ರೆಷನ್ ಲೆಸ್ ಪ್ಲೇಯರ್. ಅಂದ್ರೆ ಸುನಿಲ್ ನಾರಾಯಣ್ ಬಿಟ್ರೆ ನನಗೆ ನೆಕ್ಸ್ಟ್ ಕಾಣಿಸ್ತಿದ್ದದ್ದು ಹೇಜಲ್ವುಡ್. ಅವರು ಎಕ್ಸ್ಪ್ರೆಷನ್ಸ್ ಇರ್ತಿರ್ಲಿಲ್ಲ. ಇವತ್ತಿಗೆ ಆ ವ್ಯಕ್ತಿ ಆ ರೇಂಜಿಗೆ ಕಿರ್ಚಾಡಿ ಪರ್ಚಾಡಿ ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ಫ್ಲೂಯೆನ್ಸಸ್ ಆನ್ ಪೀಪಲ್. ಜನರಲಿ ನಾನು ಮಾತಾಡ್ತಾ ಇರೋದು ಬರೀ ಕ್ರಿಕೆಟ್ ಅಲ್ಲಿ ಮಾತ್ರ ಅಲ್ಲ, ಓವರ್ ಆಲ್ ಆನ್ ದ ಫೀಲ್ಡ್, ಆಫ್ ದ ಫೀಲ್ಡ್ ಆಗಿ ಪರ್ಸನಲ್ ಲೈಫಲ್ಲಿ ಅವ್ರು ಏನು ಯಾರಿಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಗೆ ಏನ್ ಮೀಡಿಯಾ ತೋರಿಸ್ತಾರೋ ಅಷ್ಟೇ ನಮಗೆ ಗೊತ್ತಿರುತ್ತೆ. ಬಟ್ ಅಟ್ಲೀಸ್ಟ್ ನಾವು ನೋಡಿರೋ ಮಟ್ಟಿಗೆ ಆ ವ್ಯಕ್ತಿಯಿಂದ ಇನ್ಫ್ಲೂಯೆನ್ಸ್ ಆಗಿ ತುಂಬಾ ಚೇಂಜಸ್ ಮಾಡ್ಕೊಂಡು ತುಂಬಾ ಒಳ್ಳೊಳ್ಳೆ ಲೆವೆಲ್ಗೆ ಬೆಳೆದಿರೋರು ತುಂಬಾ ಜನ ಇದ್ದಾರೆ. ಕರೆಕ್ಟ್. ಎಸ್ಪೆಷಲಿ ನಮ್ಮ ಸಚಿನ್ ತೆಂಡೂಲ್ಕರ್, ದ್ರಾವಿಡ್ ಸರ್ ಅವರೆಲ್ಲರೂ ಹೋಗಾದ್ಮೇಲೆ, ಅವ್ರ ಜನರೇಷನ್ ಮುಗ್ದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಮೋಸ್ಟ್ ಇನ್ಫ್ಲೂಯೆನ್ಸ್ ಕ್ರಿಕೆಟ್ ವಿರಾಟ್ ಕೊಹ್ಲಿಯಿಂದ ಒಲಿಂಪಿಕ್ಸ್ ಅಲ್ಲಿ ಕ್ರಿಕೆಟ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಡಿಸ್ಕಷನ್ ಆಗಿದೆ ಸರ್. ಯಾರಿಂದನೂ ಆಗಿರಲಿಲ್ಲ ಇಷ್ಟು ವರ್ಷ. ಸಚಿನ್ ತೆಂಡೂಲ್ಕರ್ ಪಾಪ US ಎಕಾನಮಿ 5% ಡ್ರಾಪ್ ಆಗ್ತಿತ್ತು ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡೋದಕ್ಕೆ ಬಂದ್ರೆ, ಬ್ಯಾಟಿಂಗ್ ಬಂದ್ರೆ. ಅಲ್ಲೂ ಒಲಿಂಪಿಕ್ಸ್ ಬಗ್ಗೆ ಮಾತುಕತೆ ಬಂದಿರಲಿಲ್ಲ. ಬಟ್ ವಿರಾಟ್ ಕೊಹ್ಲಿಯಿಂದ ಬಿಗ್ಗೆಸ್ಟ್. ಸೊ ಅಂಡ್ ಆಲ್ಸೋ ಸೆಕೆಂಡ್ ಮೋಸ್ಟ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಫ್ಟರ್ ರೊನಾಲ್ಡೋ. ಇದು ಯಾವ್ದು ಸಣ್ಣ ಅಚೀವ್ಮೆಂಟ್ ಅಲ್ಲ ಸರ್, ಯಾವ್ದು ಸಣ್ಣ ಅಚೀವ್ಮೆಂಟ್ ಅಲ್ಲ.
ಹೇಳ್ತಾ ಹೋದ್ರೆ ತುಂಬ 19 ವರ್ಷ ಬೇಕಾಗುತ್ತೆ ಮತ್ತೆ ಹೇಳ್ತಾ ಹೋದ್ರೆ. ಬಟ್ ಥ್ಯಾಂಕ್ಸ್ ಟು ಹಿಮ್ ಆ್ಯಂಡ್ ಥ್ಯಾಂಕ್ಸ್ ಟು ಹಿಮ್ ಫಾರ್ ಗಿವಿಂಗ್ ಅಸ್ ಗ್ರೇಟ್ ಮೆಮರೀಸ್. 19 ವರ್ಷ ತನಕ ಕೀಪಿಂಗ್ ಸಮ್ ಆಫ್ ಅಸ್ ಫಿಟ್. ಸೊ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಹಿಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.